ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಅದು ಯಾಕೆ ನಿರ್ಧಾರ ತಗೊಂಡು ಅಂತ ಹೇಳಿ ನಿರ್ಧಾರ ಲೋಕಸಭಾ ಚುನಾವಣೆ ನಂತರ ಯಾವ ಬದಲಾವಣೆ ಆಗ್ತಾವೆ ಅಂತ ಹೇಳಿ. ನನ್ನ ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ. ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇಕ್ಷೆ ಇದೆ. ಅದೇ ನಂದು ಅಪೇಕ್ಷೆ ಇದೆ. ಈ ಚುನಾವಣೆ ಮುಗೀತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ BJP ನಾವು ಹಿಡಿತೀವಿ ಅನ್ನೋ ವಿಶ್ವಾಸ ನನಗಿದೆ. ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ 6 ತಿಂಗಳು ತನಕನೂ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವರು ತನ್ನ ಮಗನ್ನೇ ತಂದು ಮಾಡಿಕೊಡ್ರಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರ ನಡವಳಿಕೆಯೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದೆ. ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದೇನೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು. ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆನೂ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರಿ ಅಂತ. ತಪ್ಪಾಯಿತು ಅಂದರು. ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ. ಇವರು ರಾಜೀನಾಮೆ ನಾವು ತೊಗೊಂಡಂಥ ದಿನ ಹತ್ತಿರ ಬರುತ್ತೆ. ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಅದು ಯಾಕೆ ನಿರ್ಧಾರ ತಗೊಂಡು ಅಂತ ಹೇಳಿ ನಿರ್ಧಾರ ಲೋಕಸಭಾ ಚುನಾವಣೆ ನಂತರ ಯಾವ ಬದಲಾವಣೆ ಆಗ್ತಾವೆ ಅಂತ ಹೇಳಿ. ನನ್ನ ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ. ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇಕ್ಷೆ ಇದೆ. ಅದೇ ನಂದು ಅಪೇಕ್ಷೆ ಇದೆ. ಈ ಚುನಾವಣೆ ಮುಗೀತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ BJP ನಾವು ಹಿಡಿತೀವಿ ಅನ್ನೋ ವಿಶ್ವಾಸ ನನಗಿದೆ. ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ 6 ತಿಂಗಳು ತನಕನೂ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವರು ತನ್ನ ಮಗನ್ನೇ ತಂದು ಮಾಡಿಕೊಡ್ರಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು ಹಠ ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರ ನಡವಳಿಕೆಯೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದೆ. ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದೇನೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು. ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆನೂ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರಿ ಅಂತ. ತಪ್ಪಾಯಿತು ಅಂದರು. ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ. ಇವರು ರಾಜೀನಾಮೆ ನಾವು ತೊಗೊಂಡಂಥ ದಿನ ಹತ್ತಿರ ಬರುತ್ತೆ.